ಈ ಗೌರಿ ಯಾಕಿಂಗ್ ಮಾಡ್ತಾಳೋ ಏನೋ. ಅಲ್ಲ, ಈಗ ಆಗಿರೋದು ಎರಡನೇ ಮದ್ವೆ. ಇಲ್ಲೂ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಬಂದು ಕೂತ್ಕೊಂಡ್ರೆ ಇವಳು ಸಂಸಾರ ಹೆಂಗಾಗುತ್ತೆ? ಅಯ್ಯೋ, ಏನೊಂದು ಈಟು ಅರ್ಥನೇ ಮಾಡ್ಕೊಂಬಲ್ಲಪ್ಪ ಗೌರಿ ಅಂತನು. ಚಂದ್ರಗುನು ಏನಾದ್ರೂ ಇವಳು ಮ್ಯಾಚ್ ಬಂದು ಇವಳು ಬೇಡ ಬೇಡ ಅಂತ ಹೇಳಿ ಕರ್ಕೊಂಡು ಹೋಗ್ದಂಗೆ ಹಂಗೆ ಇದ್ರೆ ಏನ್ ಮಾಡ್ತಾಳೆ ಇವಳು? ಅದನ್ನೆಲ್ಲ ಯೋಚನೆ ಮಾಡಲ್ವೇನಪ್ಪ ನಮ್ ಗೌರಿ. ಅವಳು ಮೂಗಿನ ನೀರಕ್ಕೆ ಅವಳು ಯೋಚನೆ ಮಾಡ್ತಾಳೆ ಅನ್ಸುತ್ತೆ. ಮುಂದೆ ಏನಾಗುತ್ತೆ, ಏನು ನಾ ಹಿಂಗ್ ಮಾಡ್ಬೇಕಾ ಬೇಡವಾ, ಸರಿನಾ ತಪ್ಪ ಅಂತ ಯೋಚನೆ ಮಾಡಲ್ಲ ಅನ್ಸುತ್ತೆ ಅವ್ರಿಗೆ. ಆ ನೇತ್ರನ್ ಜೊತೆಗೆ ಅರ್ಧ ಸೇರ್ಕೊಂಡು ಈ ತರ ಬುದ್ಧಿ ಕಲ್ತಾಳೆ ಅನ್ಸುತ್ತೆ. ಅವಳೇ ಅನ್ಸುತ್ತೆ ಹಿಂಗೆಲ್ಲ ನಾ ಹೇಳ್ಕೊಡೋದು. ಏನೇ ಲಕ್ಷ್ಮಿ, ಯಾರನ್ನ ಬೈಕಂತ ಇದ್ಯಾ? ಏನಾಯ್ತು? ಏನಿಲ್ಲ ರೀ, ಇನ್ಯಾರ ಬೈಕಮ್ಮನ, ನಿನ್ ತಂಗಿನ. ನಿನ್ ತಂಗಿ ಅದೇನ್ ಬುದ್ಧಿ ಕಲ್ತೇವಳೋ ಏನು, ಒಂದು ಗೊತ್ತಿಲ್ಲ. ಯಾಕೆ, ಏನ್ ಮಾಡಿದ್ಲಿ ಅವಳು? ಏನೋ ಒಂದು 2 ದಿವಸ ಇದ್ದೋಗಕ್ಕಂತ ಬಂದವಳೆ, ಅದಕ್ಕೆ ಯಾಕೆ ನೀನು ಹಿಂಗೆ ಆಡ್ತಾ ಇದ್ಯಾ? ನೀನು ತವ್ರ ಮನೆಗೆ ಹೋದಾಗ ನೀನು ಇದ್ದು ಬರಲ್ವಾ? ನಿಮ್ಮ ಮನೆಗೆ ನಿಮ್ಮ ಅತ್ತಿಗೆರು ಅಥವಾ ನಿನ್ನ ಆಜ್ಞೆಯರು ಯಾರಾದರೂ ನಿನ್ನ ಹಿಂಗಂದ್ರೆ ನೀನು ಸುಮ್ಮನೆ ಇರ್ತೀಯಾ? ಸುಮ್ಮನೆ ಇರು, ಏನೋ ಒಂದು ವಾರ ಇದ್ದೋಗ್ತೀನಿ ಅಂತ ಬಂದವಳೆ, ಇದ್ರೂ ಇರ್ತಾಳೆ. ಯಾಕಂಗೆ ಆಡ್ತಾ ಇದ್ಯಾ? ಅಯ್ಯೋ ರೀ, ನಾನು ಅವಳು ಬಂದು ತವ್ರ ಮನೆ ಕುಂತಿದ್ದಾಳೆ ಅಂತ ಬೈಕ್ ಅಂತಿಲ್ಲ. ಆದ್ರೆ ಅವಳು ಯಾಕೆ ಬಂದಿದ್ದಾಳೆ ಅಂತ ಗೊತ್ತಾ? ಅವಳು ಯಾಕೆ ಬಂದಿದ್ದಾಳೆ ಅಂತ ಗೊತ್ತಾದ್ರೆ ನೀವು ಅವಳನ್ನ ಬೈತೀರಾ. ಯಾಕೆ ಹಿಂಗ್ ಮಾಡ್ತಾಳೆ ಅಂತಾನ. ನಿಮ್ಗೇನ್ ಗೊತ್ತೈತಿ ಅವಳ ವಿಷಯ? ಒಂದು ದಿವಸನೇ ಎಲ್ಲ ಹೇಳವಳೆ, ಒಂದು ವಾರ ಇದ್ದೋಗ್ತೀನಿ, ನನಗೆ ಯಾಕನ ಅಲ್ಲಿ ಇದ್ದು ಬೇಜಾರಾಗೈತೆ, ಇಲ್ಲೂ ಇರ್ತೀನಿ ಒಂದು ವಾರ. ಯಾವಾಗ್ಲೂ ಮದುವೆ ಆದಾಗಿಂದ ಒಂದು ವಾರ ಎಂದು ತವ್ರ ಮನೆಗೆ ಇಲ್ಲ, ಅದಕ್ಕೆ ಒಂದು ವಾರ ಇದ್ದೋಗೋಣ ಅಂತ ಬಂದಿದ್ದೀನಿ ಅಂತ ಅವಳೇ ಹೇಳಿದ್ಲಲ್ಲ. ಇನ್ನೇನೈತೆ ತಿಳ್ಕಮಕ್ಕೆ? ಅವಳು ಹಂಗೆ ಹೇಳಿರೋದು. ನನ್ನ ಹತ್ರ ನಿನ್ನ ಹತ್ರ ಸುಳ್ಳು ಹೇಳಿದಾಳೆ, ಆದ್ರೆ ಅಸಲಿ ಕಾರಣನೇ ಬೇರೆ ಐತಿ. ಅದು ಗೊತ್ತಾ ನಿಮ್ಗೆ? ಹೌದಾ, ಅಸಲಿ ಕಾರಣನಾ? ಏನದು? ಯಾಕೆ ಬಂದಿರೋದು? ಗಂಡನ ಜೊತೆಗೆ ಜಗಳ ಮಾಡ್ಕೊಂಡ್ ಬಂದಿದ್ದಾಳೆ. ಸುಮ್ನೆ ನಮ್ಮ ಹತ್ರ ಸುಳ್ಳು ಹೇಳಿದಾಳೆ. ಇರಕ್ಕೆ ಅಂತ ಬಂದೆ, ಒಂದು ವಾರ ಇದ್ದೋಗಣ ಅಂತ ಬಂದೆ, ಹಂಗೆ ಹಿಂಗೆ ಅಂತ ನನ್ನ ನಿನ್ನೂ ಸುಳ್ಳು ಹೇಳಿ ನಂಬಿಸಿದಾಳೆ. ನಿಮ್ ತಂಗಿ ಗೊತ್ತಾಯ್ತಾ? ನಾನೇನೇನು ಅವಳ ತವ್ರ ಮನೆಗೆ ಬಂದವಳೆ ಅಂತನ ಅವಳನ್ನ ಬೈಕ್ ಅಂತ ಇಲ್ಲ. ಗಂಡನ ಜೊತೆ ಜಗಳ ಮಾಡ್ಕೊಂಡ್ ಬಂದಿದ್ದಾಳೆ. ಇಲ್ಲಿ ನೋಡಿ ನಮ್ಮ ಹತ್ರ ಸುಳ್ಳು ಹೇಳಿದ್ಲಲ್ಲ, ಅದಕ್ಕೇನೆ. ಹೌದಾ, ನಿಜನಾ? ಗೌರಿ ಗಂಡನ ಜೊತೆ ಜಗಳ ಮಾಡ್ಕೊಂಡ್ ಬಂದಿದ್ದಾಳ? ಯಾಕಂತೆ? ಏನಾಯ್ತು? ಏನ್ ಜಗಳ? ಯಾಕೆ ಜಗಳ ಮಾಡಿದ್ದಂತೆ? ಏನೋ ಯಾರೋ ಬೇರೆಯವ್ರ ಎದುರಿಗೆ ಕೆನ್ನಿಗೆ ಹೊಡೆದ ನನ್ನ ಗಂಡ, ಅದಕ್ಕೆ ನನ್ಗೆ ಅವಮಾನ ಆಯ್ತು. ಇನ್ನೊಬ್ರ ಎದುರಿಗೆ ಕೆನ್ನಿಗೆ ಬಾರಿಸಿದ್ರೆ ನಮಗೆ ಬೇಜಾರಾಗಲ್ವಾ? ಅದಕ್ಕೇನೆ ನಾನು ಸಿಟ್ಟು ಮಾಡ್ಕೊಂಡು ಅದೇ ಬಂದ್ಬಿಟ್ಟೆ, ಗಂಡನ ಮನೆ ಬಿಟ್ಟು ಅಂತನ ಹೇಳಿದ್ಲು. ಅದ್ ಯಾಕೆ ಜಗಳ ಆಯ್ತು, ಯಾಕೆ ಅವನು ಹೊಡೆದ ಅಂತನ ಗೊತ್ತಿಲ್ಲ. ಅದೇನು ಹೇಳಿಲ್ಲ ಅವಳು. ಅಲ್ಲ ಅದು ಸರಿ, ನಿನಗೆ ಹೆಂಗೆ ನಿಜ ಗೊತ್ತಾಯ್ತು? ಯಾರು ಹೇಳಿದ್ರು ನಿನಗೆ ಈ ವಿಷಯನ? ಯಾರು ಹೇಳಿಲ್ಲ, ಅವಳೇ ಹೇಳಿದ್ಲು. ಅವಳು ಹೇಳಂಗೆ ಭಾಗ್ಯಮ್ಮ ಮಾಡಿದ್ಲು. ಏನೋ ಒಂದು ಉಪಾಯ ಮಾಡಿ ಅವಳು ನಿಜವಾಗ್ಲೂ ಇಲ್ಲಿ ಇರಾಕ್ ಬಂದೇವಳ ಅಥವಾ ಏನಾದ್ರೂ ಸಮಸ್ಯೆ ಮಾಡ್ಕೊಂಡ್ ಬಂದೇವಳ ಅಂತ ಕಂಡಿಡಿಬೇಕು ಅಂತ ನಾವು ಸುಮ್ಮನೆ ಒಂದು ಉದಾಹರಣೆಗೆ ನಮ್ ತವ್ರ ಮನೆ ಬಗ್ಗೆ ಅಂತ ಹೇಳಿ ಮಾತಾಡಿದ್ವಿ. ಅವಳು ಅವಳ ಬಗ್ಗೆನೆ ಅನ್ಕೊಂಡು ಎಲ್ಲ ಸತ್ಯನ ಒಪ್ಕೊಂಡ್ಲು. ಜಗಳ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಅವಳೇ ಹೇಳಿದ್ಲು. ಆದ್ರೆ ಅದು ಏನ್ ಜಗಳ ಯಾಕಾಯ್ತು ಅಂತ ಏನು ಹೇಳಲಿಲ್ಲ ಅವಳು. ಹೌದಾ, ಅವಳೇ ಹೇಳಿದ್ಲಾ? ಮತ್ ನಮ್ಮ ಹತ್ರ ಯಾಕೆ ಸುಳ್ಳು ಹೇಳಿದ್ಲು? ಯಾಕೆ ಅಂದ್ರೆ ಇಲ್ಲಿಗೆ ಬಂದಿರೋದ್ರಿಂದ ನಾವು ಜಗಳ ಮಾಡ್ಕೊಂಡ್ ಬಂದಿದೀವಿ ಅಂದ್ರೆ ನೀನು ನಾನು ಬೈತೀವಿ ಅಂತ ಹಂಗೆ ಹೇಳಿದಾಳೆ. ಅಷ್ಟೇನೆ. ಈಗ ಬರ್ತಾಳೇನೋ, ಬೈದು ಗಂಡನ ಮನೆಗೆ ಹೋಗಕ್ ಹೇಳ್ರಿ. ಜಗಳ ಬಂದೇ ಬರ್ತಾಳೆ ಗಂಡ ಹೆಂಡತಿ ಅಂದ್ಮೇಲೆ ಎಲ್ಲ ಅನ್ಸರ್ಸ್ಕೊಂಡು ಹೋಗ್ಬೇಕು ಅಂತನ ಹೇಳಿ ಕಳಿಸ್ರಿ ನೀವೇನೆ ನಿಮ್ ತಂಗಿಗೆ. ಹಿಂಗ್ ಜಗಳ ಮಾಡ್ಕೊಂಡ್ ಬಂದ್ರೆ ಅಷ್ಟೇನೆ. ಶಿವು ಮಾಡ್ದಂಗೆನೆ ಇವನು ಮಾಡ್ಬಿಟ್ರೆ ಕಷ್ಟ. ಹೋಗಿ ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡಿರು, ಜಗಳ ಮಾಡ್ಕೊಂಬಕ್ ಹೋಗ್ಬೇಡ ಅಂತನ ನೀವೇ ಹೇಳ್ರಿ. ನಾನು ಹೇಳಿದ್ರೆ ಅವಳಿಗೆ ಸಿಟ್ಟು ಬರುತ್ತೆ. ಆಯ್ತು ಬಿಡು, ಬರ್ಲಿ ಹೇಳ್ತೀನಿ. ಅದ್ ಸರಿ, ಎಲ್ಲಿ ನಮ್ಮ ಸುಪುತ್ರ ಎಲ್ಗೋದ? ಅವ್ರ ಅಜ್ಜಿ ಜೊತೆಗೆ ಎಲ್ಗೋ ಹೋದ. ಎಲ್ಗೋದ್ನೋ ಗೊತ್ತಿಲ್ಲ, ಅವ್ರ ಅಜ್ಜಿ ಎಲ್ಗೋಯ್ತೋ, ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂತ ಹೋಯ್ತು. ಏನೋ ದೇವಸ್ಥಾನಕ್ಕೋ ಇಲ್ಲ ಅಂದ್ರೆ ಎಲ್ಲ ನಾವು ಹೊಲ್ತಕ್ ಕರ್ಕೊಂಡು ಹೋಗ್ತಾ ಗೊತ್ತಿಲ್ಲ. ಸೌದೆ ಬೇರೆ ಇರ್ಲಿಲ್ಲ ಅಡಿಗೆ ಮಾಡಕ್ಕೆ, ಸೌದೆ ತರ್ಬೇಕಾಯ್ತು ಅಂದೆ. ಇನ್ನೊಂದ್ ತರಕಂತ ಕರ್ಕೊಂಡು ಹೋಗ್ತೇನೆ. ಹೋದ್ರೆ ಹೋಗ್ಲಿ ಬಿಡ್ರಿ, ಬರ್ತಾನೆ. ಹೌದಾ, ಸರಿ ಆಯ್ತು ಬಿಡು. ನಮ್ಮ ಅತ್ತಿಗೆ ಹಾಲೇನೆ ನಮ್ಮ ಅಣ್ಣಗೆ ಚುಚ್ಚಿದಾಳೆ ನನ್ನ ಬಗ್ಗೆನ. ಈಗ ಇವನು ಎಣ್ಣೆ ಹೇಳ್ತಾನೋ ಏನೋ. ಹರಿ, ಗೌರಿ ಬಂದ್ಲು. ಅಣ್ಣ, ಏನಣ್ಣ ಸಮಾಚಾರ? ಹೊಲ್ದಾಗೆ ಏನ್ ಬೆಳೆ ಹಾಕಿದ್ಯಾ? ಏನೇನು ಹಾಕಿದೀರಾ? ಏನು ಇಲ್ಲಮ್ಮ, ಒಂದು ಸ್ವಲ್ಪ ಹತ್ತಿ ಗಿಡ ಹಾಕಿದೀವಿ. ಆಮೇಲೆ ಇನ್ನೇನು ಅಡಿಕೆ ಗಿಡ ಇದಾವೆ, ತೆಂಗಿನ ಗಿಡ ಇದಾವೆ. ತೆಂಗಿನ ಗಿಡ ಸ್ವಲ್ಪ ಕಾಯಿ ಬಿಡ್ತವೆ, ಅಡಿಕೆ ಗಿಡ ಇನ್ನೊಂದು ವರ್ಷ ಹೋಗ್ಬೇಕು ಒಂಬಾಳೆ ಹೊಡೆಯೋಕ್ಕೆ. ಹೌದಾ ಅಣ್ಣ, ಹೆಂಗೋ ಬಿಡು. ಹೆಂಗ ನೀವು ಚೆನ್ನಾಗಾದ್ರಲ್ಲ, ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ದಂಗೆ. ಹಿಂಗ ಹೊಲ ಇರೋದಕ್ಕೆ ನೀರು ಇರೋದಕ್ಕೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ. ಅಮ್ಮ ಏನು ಕೂಲಿ ಹೋಗೋದು ತಪ್ತು, ಅತ್ತಿಗೇನು ಕೂಲಿ ಹೋಗೋದೇ ತಪ್ತು. ಹೆಂಗೋ ಬಿಡಪ್ಪ, ಚೆನ್ನಾಗಾದ್ರಿ. ನನ್ನ ಜೀವನನೇ ಯಾಕೆ ಹಿಂಗಾಯ್ತೋ ಏನೋ.
ಎರಡು ಮದುವೆ ಆದ್ರೂ ನನಗೆ ನೆಮ್ಮದಿ ಇಲ್ದಂಗೆ ಆಯಿತು. ಅಯ್ಯೋ ಗೌರಿ ಏನಾಯ್ತು ಹಾ? ಯಾಕೆ? ಯಾಕೆ ಅಂದರೆ ಅತ್ತಿಗೆ ಎಲ್ಲ ಹೇಳಿರ್ಬೇಕಲ್ಲ ನನ್ನ ಬಗ್ಗೆನ ಎಷ್ಟೊತ್ತೋನು. ಹಾಂ ಹ್ಞೂ ಹೇಳಿದ್ಲು. ಯಾಕಮ್ಮ ಏನೋ ಗಂಡನ ಜೊತೆಗೆ ಜಗಳ ಮಾಡ್ಕೊಂಬಂದಿಯಂತೆ ಹಾಂ? ನನ್ನ ಹತ್ರನೇ ಸುಳ್ಳು ಹೇಳ್ದೆ ಹಾಂ? ಇರೋ ಸತ್ಯ ಹೇಳ್ಬೇಕಾನೆ, ಯಾಕೆ ಸುಮ್ಮನೆ ಸುಳ್ಳು ಹೇಳ್ದೆ? ತೀರೋ ಸತ್ಯ ಹೆಂಗಣ ಹೇಳೋಕ್ಕಾಗುತ್ತೆ? ಹಾಂ ಯಾರು ತಾನೇ ಜಗಳ ಮಾಡ್ಕೊಂಬಂದಿದೀಯ ಅಂದರೆ ಸುಮ್ಮನಿರ್ತಾರೆ ಹೇಳು. ಅದಕ್ಕೆ ಸುಮ್ಮನೆ ಯಾಕೆ ಹೇಳೋದು ಬಿಡು ಅಂದ್ಕೊಂಡು ಸುಳ್ಳು ಹೇಳ್ದೆ ಅಷ್ಟೇನೆ. ಅಮ್ಮನ ಹತ್ರ ಎಲ್ಲ ನಿಜ ಹೇಳಿದ್ದೆ. ಏನು ಮಾಡೋದು, ಹೋಗಿ ನನ್ನ ಗಂಡನ ವಿಚಾರಿಸ್ಕೊಬರಗೆ ಹೋಗಿ. ನನ್ನ ತಂಗಿನ ಯಾಕೆ ಹಿಂಗೆ ಇನ್ನೊಬ್ರ ಮುಂದೆ ಹೊಡಿತೀಯ, ಅವಳಿಗೆ ಯಾಕೆ ಅವಮಾನ ಮಾಡ್ತೀಯ, ಚೆನ್ನಾಗಿ ನೋಡ್ಕೊ ಅಂತಾನ ನೀನು ಹೋಗಿ ಹೇಳ್ಬಾ ಸರಿಯಾಗಿ. ಅಮ್ಮನೂ ಕರ್ಕೊಂಡು ಹೋಗು. ಓ ಗೌರಿ, ನೀನು ಸರಿಯಾಗಿದ್ರೆ ಅವ್ರು ಯಾಕಮ್ಮ ನೀನು ಹೊಡಿತಾರೆ? ಯಾಕೆ ಏನಾಯ್ತು ಹಾಂ? ಯಾರ ಮುಂದೆ ಹೊಡೆದ್ರು? ಏನು ಜಗಳ ನಿಮ್ಮಿಬ್ರದ್ದು ಹಾಂ? ಅದೇ ಆ ಶಿವು ಇದಾನಲ್ಲ, ಅವನ ಎದುರಿಗೆ ನನ್ನೇನೆ ಕಪಾಳಕ್ಕೆ ಬಾರಿಸ್ಬಿಟ್ಟ ನನ್ನ ಗಂಡ. ಅದಕ್ಕೇನೆ ನನಗೆ ಸಿಟ್ಟು ಬಂತು, ಜಗಳ ಮಾಡ್ಕೊಂಡು ಅದೇ ಬಿಟ್ಟು ಬಂದೆ ಮನೆ ಬಿನ್ನ. ಅಲ್ಲ ಅವನ ಮುಂದೆ ನನ್ನ ಹೊಡಿಬೋದಾ ಹೇಳು? ಶಿವು ಅಂದ್ರೆ ಅದೇ ನಮ್ಮ ಶಿವು ತಾನೇ, ಜಿಲೇಬಿ ಗಂಡ. ಅವನೇನೆ. ಶಿವನ ಏನು ಮಾಡ್ದ ಅವನು ಹಾಂ? ನಿಮ್ಮನೆ ಹತ್ರ ಯಾಕೆ ಬಂದಿದ್ದ? ಅವ್ರಿಗೂ ನಿಮಗೂ ಏನು ಸಮಸ್ಯೆ ಹಾಂ? ಅವನ ಎದುರಿಗೆ ನಿನ್ನ ಗಂಡ ಯಾಕೆ ಹೊಡೆದ? ಏನಾಯ್ತು ಹಾಂ? ಹೊಡೆಯೋಂಥದ್ದು ಏನು ಮಾತಾಡಿದೆ ನೀನು? ಏನೇ ಅಂದೆ ಹಾಂ? ಏನಾಯ್ತು ಹೇಳು ಸರಿಯಾಗಿ. ಏನೂ ಇಲ್ಲ ಅಣ್ಣ, ಅದು ಜಿಲೇಬಿಗೆ ಆಪರೇಷನ್ ಮಾಡ್ಸಕ್ಕೆ ಅಂತ ನನ್ನ ಗಂಡನೇ ದುಡ್ಡು ಕೊಟ್ಟಿದ್ದು ಅವ್ರಿಗೆ. ದುಡ್ಡು ಕೊಟ್ಟ ಮೇಲೆ ಸರಿಯಾಗಿ ವಾಪಸ್ ತಂದು ಕೊಡ್ಬೇಕು ತಾನೆ, ಅದಕ್ಕೆ ತಂದು ಕೊಟ್ಟಿಲ್ಲ ಏನಿಲ್ಲ. ಹೋಗಿ ದುಡ್ಡ ವಾಪಸ್ ಕೇಳ್ರಿ, ವಾಪಸ್ ಇಸ್ಕೊಬರ್ರಿ ಅಂತಂದೆ. ಅವನು ಬಂದಿದ್ದ, ಆದರೆ ಎಷ್ಟು 3,000 ಏನೋ ತಂದವನಿ. ಅದಕ್ಕೆ ಇಸ್ಕೊಂಡೋಗಿರೋದು 10,000, 3,000 ತಂದು ಕೊಡ್ತೀಯಲ್ಲ, ಹೆಂಗಾಗುತ್ತೆ? ಬಡ್ಡಿ ಎಲ್ಲ ತಂದು ಕೊಡು ಅಂತಾನ ನಾನು ಹೇಳ್ದೆ. ಅದೇನು ತಪ್ಪೇನಣ್ಣ? ಏನೋ ಚಂದ್ರು, ನಿನ್ನ ಹೆಂಡ್ತಿನ ನೀನು ಅದ್ಬಸ್ತಾಲಿ ಇಟ್ಕೊಂಡಿಲ್ಲ. ನನ್ನ ಹತ್ರ ಹೆಂಗ್ ಬೇಕೋ ಹಂಗೆ ಮಾತಾಡ್ತಾಳೆ. ಸ್ವಲ್ಪನೂ ಮರ್ಯಾದೆ ಇಲ್ದೇನೆ. ನೀನು ನಿನ್ನ ಹೆಂಡ್ತಿ ನೀನು ಅದ್ಬಸ್ತಾಗಿ ಇಟ್ಕೊಂಡ್ಲಿಲ್ಲ ಅಂದ್ರೆ ನಿನ್ನ ಬೀದಿಗೆ ತತ್ತಾಳೆ, ಅಂತಾಳು ಇಂತಾಳು. ಇವ್ರ ಬಗ್ಗೆ ಎಲ್ಲ ಗೊತ್ತಿದ್ದು ಮದುವೆ ಆಗಿ ಇವಾಗ ಅನ್ಭವಿಸ್ಬೇಡ. ನೀನು ಅದ್ಬಸ್ತಾಗಿ ಇಟ್ಕೊಂಬತ್ ಕಲ್ತ ಈಗಲಿಂದಾನೇನೆ ಅಂತಾನೆ ಹೇಳ್ತಾನೆ. ಅದಕ್ಕೆ ನಾನು ಗಂಡ ಅವನ ಮಾತು ಕೇಳಿ ಕಪಾಳ ಕುಡಿಯೋದ ಹೇಳು? ಹೌದಾ? ಹಂಗನ್ನ ಶಿವು? ಹೌದಣ್ಣ, ಹಂಗಂದ. ಅವನಿಂದಾನೆ ನಮ್ಮಿಬ್ರು ಮಧ್ಯದಾಗೆ ಜಗಳ ಬಂದಿರೋದು. ನೋಡು, ಅವ್ರಿಗೆ ಸಹಾಯ ಮಾಡಿರೋ ತಪ್ಪಿಗೆ ನಾನು ನನ್ನ ಗಂಡ ಜಗಳ ಮಾಡ್ಕೊಂಡು ನಾನು ಗಂಡನ ಮನೆನೇ ಬಿಟ್ಟು ಬರ್ಬೇಕಾಯ್ತು. ನೋಡು, ಆ ಜಿಲೇಬಿನೂ ಶಿವನು ಎಷ್ಟು ನನಗೆ ತೊಂದರೆ ಕೊಡ್ತಾರೆ ಅಂತಾನ. ನೀವು ಯಾಕೋ ಇದ್ದೀರಾ? ಅವಳೇ ನನಗೆ ತಂಗಿ ತಂಗಿ ಅಂತ ತಲೆ ಮೇಲೆ ಎತ್ಕೊಂಡು ಮೆರೆಸ್ತೀರಾ. ಅವಳು ನೋಡಿ ಎಂತ ಕೆಲಸ ಮಾಡ್ತಾಳೆ, ನಮ್ಮ ಹತ್ರನೇ ದುಡ್ಡು ತಗೊಂಡು ನನ್ನ ಜೀವನನೇ ಹಾಳು ಮಾಡ್ತಾ ಇದ್ದಾಳೆ, ನನ್ನ ಸಂಸಾರನೇ ಹೊಡಿತಾ ಇದ್ದಾಳೆ ಆ ಜಿಲೇಬಿ. ನೀವು ಸದ್ರ ಕೊಟ್ಟಿರೋದಕ್ಕೆ ಅವರು ಇಷ್ಟೆಲ್ಲ ಮಾತಾಡ್ತಾ ಇರೋದು. ಆ ಶಿವು ನಮ್ಮ ಮೊದಲು ಬಿಗಿ ಮಾಡಬೇಕು. ಏ ಗೌರಿ, ಈ ಶಿವು ಹಂಗಂತ ಮಾತಾಡ್ತಾನ? ನನಗೆ ಯಾಕೋ ಈ ಮಾತಿನ ಮೇಲೆ ನಂಬಿಕೆನೇ ಇಲ್ಲಮ್ಮ. ಅವನು ಅಂಥವ್ನಲ್ವಲ್ಲ, ಹಂಗೆಲ್ಲ ಮಾತಾಡೋನಲ್ವಲ್ಲ. ಅಲ್ಲ, ನೀವು ದುಡ್ಡು ಕೊಟ್ಟಿದ್ದೀರಾ ಸರಿ, ದುಡ್ಡು ಕೊಟ್ಟಿರೋರ್ಗೇನೆ ಹಂಗೆಲ್ಲ ಜಗಳ ತಂದಿಕೋನ ಅಂತ ಅಲ್ಲ ಶಿವು. ಏನೋ ಇದಾಗೈತೆ ಅನ್ಸುತ್ತೆ, ಬೇರೆ ಏನೋ ಆಗಿರ್ಬೇಕು. ಏನಾಯ್ತು ಹೇಳಿ ಸರಿಯಾಗಿ? ಹೌದೌದು ಅದ್ಗೆ ನಿಮ್ಗೆ ಯಾವಾಗ್ಲೂ ಆ ಶಿವು ಜಿಲೇಬಿ ಮೇಲೇನೆ ನಂಬಿಕೆ, ನನ್ನ ಮೇಲೆ ನಂಬಿಕೆ ಇಲ್ಲ. ಮನೆಯವ್ರ ಮೇಲೆ ನಂಬಿಕೆ ಇಲ್ಲ, ಹೊರಗ್ನವ್ರ ಮೇಲೆ ನಂಬಿಕೆ ಜಾಸ್ತಿ. ನೋಡೋಣ ಅತ್ತಿಗೆ ನಾ ಹೆಂಗ್ ಮಾತಾಡ್ತಾರೆ, ನಂದೇ ತಪ್ಪು ಅಂತ ಅನ್ನೋ ತರ ಹೇಳ್ತಾ ಇದ್ದಾರೆ. ಹಂಗಲ್ವೇ, ನಿನ್ ತಪ್ಪು ಅಂತ ಅಲ್ಲ, ಆ ಶಿವು ಹಂಗೆಲ್ಲ ಕೆಟ್ಟದಾಗ ಮಾತಾಡೋಣ ಅಂತಾನಲ್ವಲ್ಲ ಅಂತ ಹೇಳ್ದೆ ಅಷ್ಟೇನೆ. ಏನೋ ಆಗಿರ್ಬೋದೇನೋ, ಗೊತ್ತಿಲ್ಲ. ಅಲ್ಲಿಗೆ ಹೋಗಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ವಿಚಾರಿಸೋದು ಬೇಡ, ಏನು ಬೇಡ. ಬೇಕು ಹೆಂಡ್ತಿ ಬೇಕು ಅಂದ್ರೆ ಅವನ್ನೆಲ್ಲ ಹುಡ್ಕೊಂಬರ್ತಾನೆ. ನೀವೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ಸುಮ್ನಿರೋಣ. ಅಲ್ಲ ಗೌರಿ, ಹಿಂಗಾಗೈತೆ ಅಂತ ಅಂದ್ರೆ ಸುಮ್ಮನಿದ್ರೆ ಹೆಂಗೆ ಸರಿಯಾಗುತ್ತೆ? ಕುತ್ಕೊಂಡು ಮಾತುಕತೆ ಆಡಿ ಬಗೆಹರಿಸ್ಕೋಬೇಕು ತಾನೆ ಸಮಸ್ಯೆ. ಕುತ್ಕೊಂಡು ಮಾತಾಡದೆ ಅಲ್ವಾ ಬಗೆಹರಿಯೋದು? ನಡಿ ಹೋಗೋಣ. ಇಲ್ಲ ಅಣ್ಣ, ನಾನು ಮಾತ್ರ ಬರಲ್ಲ. ನೀನು ಹೋಗ್ಬೇಡ, ಸುಮ್ಮನಿರು. ಅವನಾಗಿ ಅವ್ನು ಬರಲಿ, ನನ್ನ ಗಂಡ ತಪ್ಪಾಯ್ತು ಅಂತಾನ ಕ್ಷಮೆ ಕೇಳಿ ಆಮೇಲೆ ಬೇಕು ಅಂದ್ರೆ ಹೋಗೋದ ಬಿಡೋದು ಅಂತ ಯೋಚನೆ ಮಾಡ್ತೀನಿ. ನಾನು ಇವಾಗ ಇಲ್ಲಿರೋದ್ರಿಂದ ನಿಮ್ಗೇನ ತೊಂದರೆ ಆಗ್ತೈತಾ? ಹಂಗಿದ್ರೆ ಹೇಳ್ರಿ, ಹೋಗ್ತೀನಿ ಬೇಕು ಅಂದ್ರೆ ಎಲ್ಲಾದ್ರೂ ಬೇರೆ ಕಡೆ. ಏನು ಮಾತಾಡ್ತಾ ಇದೆಯಮ್ಮ ಗೌರಿ? ಅಲ್ಲ, ಮನೆ ಒಡ ಹುಟ್ಟಿದ್ದು ತಂಗಿನ ಯಾರಾದ್ರೂ ಬೇರೆ ಕಡೆ ಹೋಗು ಅಂತ ಹೇಳ್ತೀನ ನಾನು? ಹಂಗೆಲ್ಲ ಏನೂ ಇಲ್ಲ ಬಿಡು, ಎಲ್ಲ ಸರಿಯಾಗುತ್ತೆ. ನಾನೆಲ್ಲ ಸರಿ ಮಾಡ್ತೀನಿ, ನೋಡ್ತೀನಿ ಅದೇನು ಅಂತ ಮಾತಾಡ್ತೀನಿ. ನೀನೇನು ಅಲ್ಲಿಗೆ ಹೋಗ್ಬೇಡ ಅಣ್ಣ, ಸುಮ್ಮನಿರು. ನಾವೇ ಹೋದ್ರೆ ನಾವೇ ಸದ್ರ ಹಾಕ್ಬಿಡ್ತೀವಿ. ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಅವರೇ ಬರಬೇಕು. ಅಲ್ಲ ಗೌರಿ, ಹೋಗಿ ಕುತ್ಕೊಂಡು ಮಾತಾಡಿದ್ರೆ ತಾನೇ ಸಮಸ್ಯೆ ಬಗೆಹರಿಯೋದು. ಈಗ ನಿನ್ ಗಂಡನ ಇಲ್ಲಿಗೆ ಕರೆಸ್ಲಾ? ಅದೇನಾಯ್ತು ಏನು ಎತ್ತಾಡ್ತಾನ, ಕುತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ರಿ. ಸುಮ್ಮನೆ ಹಿಂಗೆ ಇದ್ರೆ ಸಮಸ್ಯೆ ಬಗೆಹರಿಯಲ್ಲ. ಅವನೇ ಬರ್ಲಿ ಬೇಕು ಅಂದ್ರೆ, ನಾವ್ ಅಲ್ಲಿಗೆ ಹೋಗೋದು ಬೇಡ. ಆಯ್ತು ಬಿಡು ಗೌರಿ, ನಿನ್ನ ಜೀವನ ಸರಿ ಮಾಡೋ ಜವಾಬ್ದಾರಿ ನಂದು. ಪದೇ ಪದೇ ಯಾಕೆ ಹಿಂಗೆ ಆಗ್ತೈತೆ ನಿನ್ಗೇನೆ? ನಾನಿದ್ದೀನಲ್ಲ, ನೀನೇನು ಎದ್ರಕಮಕ್ಕೆ ಹೋಗ್ಬೇಡ, ಹೋಗು. ಸರಿ ಅಣ್ಣ, ಆಯ್ತು. ಹೆಂಗೋ ನೀನು ಇಷ್ಟು ಧೈರ್ಯ ಹೇಳ್ತೀಯ ಅಂತ ನನಗೆ ನಂಬಿಕೆನೇ ಇರಲಿಲ್ಲ. ಅದಕ್ಕೆ ನಿನ್ನ ಹತ್ರ ನಾನು ಯಾವ ಸತ್ಯನೂ ಹೇಳಲಿಲ್ಲ. ನನಗೆ ಕ್ಷಮಿಸ್ಬಿಡು. ಅಳಬೇಡ ಕಣಮ್ಮ ಗೌರಿ, ಅಳಬೇಡ. ನಡಿ ಒಳಿಕೆ ನಡಿ, ಏನೂ ಆಗಲ್ಲ, ಎಲ್ಲ ಸರಿ ಆಗುತ್ತೆ. ನಾನಿದ್ದೀನಲ್ಲ. ಸರಿ ಅಣ್ಣ, ಆಯ್ತು.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.